ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಮತ್ತೆ ಇನ್ನಷ್ಟು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ ಪಿಜೆನ್ಹೋಲ್ ಪ್ರಿನ್ಸಿಪಲ್ ಬಗ್ಗೆ. ಸೊ ಇವಾಗ ಮೊದಲನೇ ಕ್ವಶನ್ ಅನ್ನ ತಗೊಂಡಿದ್ದೀನಿ, ಇನ್ನೊಂದು ಕ್ವಶನ್ ಅನ್ನು ಕೂಡ ಸಾಲ್ವ್ ಮಾಡೋಣ. ಟೋಟಲ್ 2 ಕ್ವಶನ್ ಈ ವಿಡಿಯೋದಲ್ಲಿ. ಸೊ ಕ್ವಶನ್ ಏನ್ ಹೇಳ್ತಾ ಇದೆ, ಸ್ಟೇಟ್ ದ ಪಿಜೆನ್ಹೋಲ್ ಪ್ರಿನ್ಸಿಪಲ್, ಪ್ರೂವ್ ಇಫ್ ಎನಿ ನಂಬರ್ ಫ್ರಮ್ 1 to 8 ಆರ್ ಚೂಸನ್, ದೆನ್ 2 ಆಫ್ ದೆಮ್ ವಿಲ್ ಹ್ಯಾವ್ ದೇರ್ ಸಮ್ ಆಸ್ 9. ಸೊ ಇವಾಗ ನೋಡಿ, ಸ್ಟೇಟ್ಮೆಂಟ್ ಅಂತ ತಗೊಂಡಿದ್ದೀನಿ. ಸೊ ಸ್ಟೇಟ್ಮೆಂಟ್ ಏನು ಅವ್ರು ಕೇಳಿರೋದು, ಸ್ಟೇಟ್ ದ ಪಿಜೆನ್ಹೋಲ್ ಪ್ರಿನ್ಸಿಪಲ್, ಅದಕ್ಕೆ ಆನ್ಸರ್ ಇಫ್ ಎಂ ನಂಬರ್ ಆಫ್ ಪಿಜನ್ಸ್ ಆಕ್ಯುಪೈ ಎನ್ ನಂಬರ್ ಆಫ್ ಪಿಜನ್ ಹೋಲ್ಸ್. ಸರಿನಾ? ಸೊ ಎಂ ನಂಬರ್ ಆಫ್ ಪಿಜನ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಸೊ ಇದನ್ನ ಪಿಜನ್ ಅಂತ ಅನ್ಕೊಳ್ಳಿ, ಸುಮ್ಮನೆ ಡಯಾಗ್ರಾಮ್ ಬಿಡಿಸ್ತೀನಿ, ಪಿಜನ್ ಹೋಲ್ ಅಂತ ಅನ್ಕೋಬೇಡ್ರಿ. ಇದು ಪಿಜನ್ ಹೋಲ್, ಕುತ್ಕೊಳ್ಳೋ ಅಂತ ಜಾಗ ಅಂತ ಅನ್ಕೊಳ್ಳಿ. ಇಫ್ ಎಂ ಪಿಜನ್ ಆಕ್ಯುಪೈ ಎನ್ ಪಿಜನ್ ಹೋಲ್ಸ್ ವೇರ್ ಎಂ ಈಸ್ ಗ್ರೇಟರ್ ದೆನ್ ಎನ್ ಅಂತ ಅಂದ್ರೆ pigeons are more than the pigeonholes. ಸರಿನಾ? pigeons are more than the pigeonholes. Then at least one pigeonhole must contain 2 or more pigeons on it. ಯಾಕೆ? ಇಲ್ಲಿ pigeons ಗಳು ಜಾಸ್ತಿ ಇರೋದ್ರಿಂದ ಕೂತ್ಕೊಳ್ಳೋಂಥ ಜಾಗದಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಒಂದು 2 ರಿಂದ 3 ಅಡ್ಜಸ್ಟ್ ಮಾಡ್ಕೊಂಡು ಒಂದು 2 ರಿಂದ 3 ಕೂತ್ಕೋಬೇಕಂದ್ರೆ 2ಕ್ಕಿಂತ ಜಾಸ್ತಿ ಕೂತ್ಕೊಂಡ್ರೆ ಮಾತ್ರ ಎಲ್ಲಾ ಪಿಜನ್ಗಳು ಕೂತ್ಕೊಳಕಾಗದು. ಯಾಕೆ? ಪಿಜನ್ ಹೋಲಿಗಿನ್ನ ಪಿಜನ್ಗಳು ಜಾಸ್ತಿ ಇದಾವೆ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಕ್ವಶನ್ ಏನ್ ಹೇಳ್ತಾ ಇದೆ, ಪ್ರೂವ್ ಇಫ್ ಎನಿ ನಂಬರ್ ಫ್ರಮ್ 1 to 8, 1 ಇಂದ 8 ಒಳಗಡೆ ಇರುವಂತ ನಂಬರ್ ಚೂಸ್ ಮಾಡಿದ್ರೆ ನಾವು, ದೆನ್ 2 ಆಫ್ ದೆಮ್ ವಿಲ್ ಹ್ಯಾವ್ ದೇರ್ ಸಮ್ ಆಸ್ 9 ಅಂತ ಅಂದ್ರೆ ಪೇರ್ ತರ. ಸೊ ಸೊಲ್ಯೂಷನ್ ಬರಿತಾ ಹೋಗ್ತೀನಿ, ಸೊಲ್ಯೂಷನ್. ಸೊ ಇವಾಗ ನಾವು ಪೇರ್ಸ್ ಗಳನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಪೇರ್ ಆಫ್ ನಂಬರ್ಸ್ between 1 to 8 so that their sum is equal to 9. ಸರಿನಾ? 9 ಬರೋ ರೀತಿ ನಾನು ಪೇರ್ ಗಳನ್ನ ಚೂಸ್ ಮಾಡ್ಬೇಕು. ಯಾವ ರೀತಿ? 1 + 8 ಮಾಡಿದ್ರೆ 9 ಆಯ್ತಾ? ಸೊ 1, 8. ನೆಕ್ಸ್ಟ್ 2, 7, 2 + 7 9 ಆಗುತ್ತೆ. ನೆಕ್ಸ್ಟ್ 3, 6. ಸೊ 6 + 3 ಮಾಡಿದ್ರು ಕೂಡ 9 ಆಗುತ್ತೆ. ನೆಕ್ಸ್ಟ್ 4, 5. ಇಷ್ಟೇ ಲಾಸ್ಟ್. 4 + 5 9 ಆಗುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಹೋದ್ರೆ 5, 4 ಆಗುತ್ತೆ. ಸೇಮ್ ಆದಂಗೆ ಆಯ್ತಲ್ವಾ? 5 + 4. ನೆಕ್ಸ್ಟ್ 6, 3 ಆದಂಗೆ ಆಗುತ್ತೆ. ಸೊ ಸೇಮ್ ಬರುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ಬರೆಯುವಂತ ಅವಶ್ಯಕತೆ ಇಲ್ಲ. ಈಗ 4 ಇನ್ಸ್ಟೆನ್ಸ್ಗಳು ಬಂದು ನನಗೆ. ಸೊ ಇದನ್ನ ನಾನೇನಂತ ತಗೋಬೇಕು? ಎನ್ ಅಂತ ತಗೋಬೇಕು. ಸರಿನಾ? ಎನ್ ಅಂತ ಅಂದ್ರೇನು? ಪಿಜನ್ ಹೋಲ್ಸ್ ಅಂತ. ಸೊ ಇವಾಗ ಪಿಜನ್ಗಳು ಎಷ್ಟಿದಾವೆ ಅಂತ ನಾವು ನೋಡ್ಬೇಕು. ಪಿಜನ್ ಅಂತ ಅಂದ್ರೇನು ನೋಡಿ, ಇಲ್ಲಿ are chosen, then 2 of them will have their sum as 9. ಈಗ ನಾವೇನ್ ಮಾಡಿರೋದು 1 ಇಂದ 8 ಒಳಗಡೆ. ಸರಿನಾ? 1 ಇತ್ತು, 2 ಇತ್ತು, 3 ಇತ್ತು, 4 ಇತ್ತು, 5 ಇತ್ತು, 6 ಇತ್ತು, 7 ಇತ್ತು, 8 ಇತ್ತು. ಸೊ ನಾವೇನ್ ಮಾಡಿದೀವಿ ಅಂತಂದ್ರೆ ಈ 8 ಒಳಗಡೆಗೆ ನಾವು ಚೂಸ್ ಮಾಡಿರೋದು ಏನು, ಈ 8 ಏನ್ ನಂಬರ್ಗಳಿದಾವೆ ಅದರಲ್ಲೇ ಅಲ್ವಾ ಈ ಆರ್ಡರ್, ಈ ಪೇರ್ಗಳನ್ನ ನಾವು ಚೂಸ್ ಮಾಡಿರೋದು. ಸೊ ಇಲ್ಲಿ ಬರೀರಿ, ಫ್ರಮ್ ದಿ ನಂಬರ್ಸ್ ಬಿಟ್ವೀನ್ 1 2 3 4 5 6 7 8 9. ಸಾರಿ 9 ಇಲ್ಲ, 8 ವರ್ಗು. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ನಂಬರ್ ಆಫ್ ಪಿಜನ್ಸ್ ಅಂದ್ರೆ ಎಂ. ನೆಕ್ಸ್ಟ್ ನಂಬರ್ ಆಫ್ ಪಿಜನ್ ಹೋಲ್ಸ್ ಅಂತಂದ್ರೆ ಎನ್. ಸೊ ನಂಬರ್ ಆಫ್ ಪಿಜನ್ ಹೋಲ್ಸ್ ವ್ಯಾಲ್ಯೂ ನಮಗೆ ಆಲ್ರೆಡಿ ಗೊತ್ತಿದೆ. ಎಷ್ಟು? 1 2 3 4. ನೆಕ್ಸ್ಟ್ ನಂಬರ್ ಆಫ್ ಪಿಜನ್ಸ್ ಅಂತ ಅಂದ್ರೆ ಏನು? ನಂಬರ್ ಆಫ್ ಪಿಜನ್ಸ್ ಅಂತಂದ್ರೆ ಮಿನಿಮಮ್ ನನಗೆ ಎಷ್ಟು ನಂಬರ್ಗಳು ಬೇಕಾಗ್ತವೆ ನಾನು 9 ಅನ್ನ ಕಾಂಪ್ಯೂಟ್ ಮಾಡೋದಕ್ಕೆ. ಸರಿನಾ? 9 ಅನ್ನ ಕಾಂಪ್ಯೂಟ್ ಮಾಡೋದಕ್ಕೆ ನನಗೆ ಮಿನಿಮಮ್ ಎಷ್ಟು ನಂಬರ್ಗಳು ಯೂಸ್ ಮಾಡ್ಕೋಬೇಕಾಗತ್ತೆ. ನಾನೇನಾದ್ರೂ ಕೂಡ 9 ಅನ್ನ ಮಾಡ್ಬೇಕು ಅಂದ್ರೆ ಮಿನಿಮಮ್ 5 ನಂಬರ್ಸ್ ಆದ್ರೂ ಕೂಡ ಆಡ್ ಮಾಡ್ಬೇಕಾಗತ್ತೆ. ಸೊ 1 + 2 + 3 + 4 + 5 ಈ ತರ ನೀವೇನ್ ಮಾಡ್ಬೇಕು, ಮಿನಿಮಮ್ ಅಂತ ಅಂದ್ರೂ 5 ನಂಬರ್ಗಳನ್ನ ಆಡ್ ಮಾಡಿದ್ರೆ ಮೋರ್ ದೆನ್ 9 ಅಥವಾ 9 ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಸೊ ನಂಬರ್ ಆಫ್ ಪಿಜನ್ ವ್ಯಾಲ್ಯೂಸ್ ಏನಂತ ತಗೋಬೇಕು? 5 ಅಂತ ತಗೋಬೇಕು. ಏನ್ ಹೇಳ್ತಾ ಇದೆ, ಮಿನಿಮಮ್ 5 ನಂಬರ್ ಆದ್ರೂ ಕೂಡ ನಾನು ತಗೊಂಡ್ರೆ, ಮಿನಿಮಮ್ 5 ನಂಬರ್ ಏನಾದ್ರೂ ತಗೊಂಡ್ರೆ ನಾನು ಸಮ್ ಅನ್ನ 9 ಆಗಿ ಬರಿಬಹುದು ಅಂತ. ಯಾವ್ದಾದ್ರು 5 ನಂಬರ್ ಅನ್ನ ತಗೊಂಡ್ರೆ ನಾನು ಸಮ್ 9 ಗಿನ್ನ ಜಾಸ್ತಿ ಅಥವಾ 9 ಅನ್ನ ಬರಿಬಹುದು ಅಂತ ಅರ್ಥ. ಸರಿನಾ? ಇವಾಗ ಸೊಲ್ಯೂಷನ್ ಬರಿತಾ ಹೋಗೋಣ. ಅಕಾರ್ಡಿಂಗ್ ಟು ಜನರಲೈಸ್ಡ್ ಪಿಜನ್ ಹೋಲ್ ಪ್ರಿನ್ಸಿಪಲ್, one of the pigeonhole
must have m minus 1 divided by n, ಇದು ಫ್ಲೋರ್ ವ್ಯಾಲ್ಯೂ ಪ್ಲಸ್ 1 ನಂಬರ್ ಆಫ್ ಪಿಜನ್ಸ್. ಸರಿನಾ? ಇದು ಫ್ಲೋರ್ ವ್ಯಾಲ್ಯೂ ಅಂತ ತಗೋಬೇಕು. ಫ್ಲೋರ್ ವ್ಯಾಲ್ಯೂ ಅಂತ ಅಂದ್ರೇನು? ಈಗ 3.4 ಬಂತು ಅಂತ ಅನ್ಕೊಳ್ಳಿ. ಸೊ ಇದರ ಫ್ಲೋರ್ ವ್ಯಾಲ್ಯೂ ಏನಾಗುತ್ತೆ? 3 ಆಗುತ್ತೆ. ಅದೇ ಏನಾದ್ರೂ ಕೂಡ 3.5 ಬಂತು ಅಂತ ಅಂದ್ರೂ ಕೂಡ ಇದರ ಫ್ಲೋರ್ ವ್ಯಾಲ್ಯೂ ಏನಾಗುತ್ತೆ? 3 ಆಗುತ್ತೆ. ಸರಿನಾ? ಹತ್ರದಲ್ಲಿರುವಂತಹ ಕಡಿಮೆ, ಇಲ್ಲಿ ಕೆಳಗಡೆ ತೋರಿಸ್ತಿರೋದ್ರಿಂದ ಒಂಚೂರು ಕಡಿಮೆ ಹೋಲ್ ನಂಬರ್ ವ್ಯಾಲ್ಯೂ ತರ ಇರುತ್ತಲ್ಲ, ಅದನ್ನ ನಾವು ಚೂಸ್ ಮಾಡ್ಬೇಕಾಗತ್ತೆ. ಈಗ ಎಂ ವ್ಯಾಲ್ಯೂ ನಮಗೇನಿದೆ? ಎಂ ವ್ಯಾಲ್ಯೂ ಇಸ್ 5. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. 5 minus 1 divided by n ವ್ಯಾಲ್ಯೂ ಇಸ್ 4 ಪ್ಲಸ್ 1. ಸೊ ವ್ಯಾಲ್ಯೂ ಏನಾಗುತ್ತೆ? 5 minus 1 ಅಂದ್ರೆ 4. 4 divided by 4 ಅಂದ್ರೆ 1. ಸೊ 1 plus 1 will be equal to 1. will be equal to 2. ಸರಿನಾ? ಸೊ ಇವಾಗ ನನಗೆ ವ್ಯಾಲ್ಯೂ ಏನಂತ ಬಂತು? 2 ಅಂತ ಬಂತು. ಯಾವುದಕ್ಕೆ? ಈ ಕ್ವಶನ್ಗೆ. ಸರಿನಾ? ಪ್ರೂವ್ if any number from 1 to 8 are chosen, then 2 of them will have their sum as 9. ನೋಡಿ, 2 ಅಂತ ನಾವು ಪ್ರೂವ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ಗೆ ಹೋಗೋಣ, ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಎರಡನೇ ಕ್ವಶನ್, ಫೈಂಡ್ ದ ಮಿನಿಮಮ್ ನಂಬರ್ ಆಫ್ ಪರ್ಸನ್ ಚೂಸನ್ ಸೋ ದಟ್ ಅಟ್ ಲೀಸ್ಟ್ 5 ಆಫ್ ದೆಮ್ ವಿಲ್ ಹ್ಯಾವ್ ದೇರ್ ಬರ್ತ್ಡೇ ಇನ್ ದ ಸೇಮ್ ಮಂತ್ ಅಂತ ಕೊಟ್ಟಿರೋದು ನೆನಪಿರ್ಲಿ. ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಫೈಂಡ್ ದ ಮಿನಿಮಮ್ ನಂಬರ್ ಆಫ್ ಪರ್ಸನ್ ಅಂದ್ರೇನು? ಪಿಜನ್ಸ್ ಅನ್ನ ಕಂಡುಹಿಡಿಯಕ್ಕೆ ಹೇಳ್ತಾ ಇದ್ದಾರೆ. ಸೊ ಸೊಲ್ಯೂಷನ್, ಸೊ ನಾವೇನನ್ನ ಕಂಡುಹಿಡಿಬೇಕು? ನಂಬರ್ ಆಫ್ ಪಿಜನ್ಸ್ ಅನ್ನ ಕಂಡುಹಿಡಿಬೇಕು. ನಂಬರ್ ಆಫ್ ಪಿಜನ್ಸ್. ಸೊ ಎಷ್ಟು? ಎಂ. ಸೊ ಎಂ ಇಂದನೇ ಅಲ್ವಾ ನಾವು ರೆಪ್ರೆಸೆಂಟ್ ಮಾಡೋದು ಪಿಜನ್ಸ್ ಅನ್ನ? ಕ್ವಶನ್ ಮಾರ್ಕ್. ನೆಕ್ಸ್ಟ್, ಸೋ ದಟ್ ಅಟ್ ಲೀಸ್ಟ್ 5 ಆಫ್ ದೆಮ್ ವಿಲ್ ಬಿ. ಅಟ್ಲೀಸ್ಟ್ 5 ಆಫ್ ದೆಮ್ ವಿಲ್ ಬಿ ಅಂತಂದ್ರೇನು? ನಮಗೆ ಫೈನಲ್ ಆನ್ಸರ್ ನಾವು ಫಾರ್ಮುಲಾ ಹಾಕಿ ಮಾಡಿದ್ವಲ್ಲ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ, ಫೈನಲ್ ಆನ್ಸರ್ 2 ಅಂತ ಬಂತಲ್ಲ, ಅದ್ರದ್ದು ಆಲ್ರೆಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ 5 ಅಂತ. ನನಗೆ ಫೈನಲ್ ಆನ್ಸರ್ ಗೊತ್ತಿದೆ. ಸರಿನಾ? ಎಂ ವ್ಯಾಲ್ಯೂ ಗೊತ್ತಿಲ್ಲ ಅಷ್ಟೇ. ಅಂದ್ರೆ ನಂಬರ್ ಆಫ್ ಪಿಜನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದೆಮ್ ವಿಲ್ ಹ್ಯಾವ್ ದೇರ್ ಬರ್ತ್ಡೇ ಇನ್ ದ ಸೇಮ್ ಮಂತ್ ಅಂತ ಕೊಟ್ಟಿರೋದ್ರಿಂದ ನಂಬರ್ ಆಫ್ ಪಿಜನ್ ಹೋಲ್ಸ್ ಏನಾಗುತ್ತೆ? ಎನ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 12. ಯಾಕೆ? ಒಂದು ವರ್ಷಕ್ಕೆ 12 ಮಂತ್ಗಳು ಬರ್ತವೆ. ನೆಕ್ಸ್ಟ್ ವೀಕ್ ಅಂತ ಕೊಟ್ರೆ ಏನಂತ ತಗೋಬೇಕು? ಒಂದು ತಿಂಗಳಿಗೆ ಎಷ್ಟು ವೀಕ್ಗಳು ಬರ್ತವೆ. ಸೊ ಆ ತರ ನೀವು ತಗೋಬಹುದು. ಅವ್ರೇನ್ ಹೇಳ್ತಾ ಇರೋದು, ಒಂದು ವರ್ಷದಲ್ಲಿ ಸೇಮ್ ಬರ್ತ್ಡೇ ಮಂತ್. ಈಗ ಜನವರಿ ಬಂತು ಅಂತಂದ್ರೆ ಜನವರಿನೇ ಎಷ್ಟು ಜನದ ಬರುತ್ತೆ, ಫೆಬ್ರವರಿನ ಸೆಲೆಕ್ಟ್ ಮಾಡಿದ್ರೆ ಫೆಬ್ರವರಿನೇ ಎಷ್ಟು ಜನದ ಬರುತ್ತೆ. ಸೊ ಈ ತರ ನಾವು ಸೆಲೆಕ್ಟ್ ಮಾಡ್ತಾ ಇರೋದು. ಸೊ ಟೋಟಲ್ ಎಷ್ಟು ಮಂತ್ಗಳು ಇರ್ತವೆ? 12 ಮಂತ್ಗಳು ಇರ್ತವೆ. ಸೊ ಇವಾಗ ಅಕಾರ್ಡಿಂಗ್ ಟು generalized pigeonhole principle ಏನಂತ ಬರೀಬಹುದು ನಾವು? one of the pigeonhole must have m minus 1 divided by n floor value plus 1 number of pigeons. ಸರಿನಾ? ಸೊ ಇವಾಗ ಇದ್ರದ್ದು ಫುಲ್ ವ್ಯಾಲ್ಯೂ ನಮಗೆ ಗೊತ್ತಿದೆ. ಏನು? ಫ್ಲೋರ್ ವ್ಯಾಲ್ಯೂ ಆಫ್ m minus 1 whole divided by n will be equal to 5 ಅಂತ ಅವರು ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಈಗ m ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು. n ವ್ಯಾಲ್ಯೂ ಗೊತ್ತಾ? ಎಸ್, ಏನು? 12. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. m minus 1 ಫ್ಲೋರ್ ವ್ಯಾಲ್ಯೂ, n ವ್ಯಾಲ್ಯೂ ಇಸ್ 12 ವಿಚ್ ವಿಲ್ ಬಿ ಈಕ್ವಲ್ ಟು 5. ಸೊ ಇಲ್ಲಿ ಪ್ಲಸ್ 1 ಅನ್ನ ಮಾಡ್ತೀನಿ, ಪ್ಲಸ್ 1, ಇಲ್ಲೂ ಕೂಡ ಪ್ಲಸ್ 1. ಸೊ ಈ ಪ್ಲಸ್ 1 ಅನ್ನು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಮೈನಸ್ 1 ಆಗುತ್ತೆ. ಸರಿನಾ? ಮೈನಸ್ 1. ಸೊ ಇವಾಗ ಫೈನಲ್ ಆನ್ಸರ್ ಯಾವ ರೀತಿ ಬರೀಬಹುದು? ಫ್ಲೋರ್ ವ್ಯಾಲ್ಯೂ ಆಫ್ m minus 1 divided by n ವ್ಯಾಲ್ಯೂ ಈಸ್ 12 ವಿಚ್ ವಿಲ್ ಬಿ ಈಕ್ವಲ್ ಟು 5 minus 1 ಏನಾಗುತ್ತೆ? 4 ಆಗುತ್ತೆ. ಸೊ ಇವಾಗ m ವ್ಯಾಲ್ಯೂ ಮಾತ್ರ ಬೇಕು. ಸೊ m minus 1 ವಿಲ್ ಬಿ ಈಕ್ವಲ್ ಟು 4. ಇಲ್ಲಿ ಡಿನಾಮಿನೇಟರ್ ಇದೆ, ಆ ಕಡೆ ಹೋದ್ರೆ ಏನಾಗುತ್ತೆ? ನ್ಯೂಮರೇಟರ್ಗೆ ಹೋಗುತ್ತೆ. ಸೊ 4 into 12. m minus 1 will be equal to 12 4s are 48 ಆಗುತ್ತೆ. m ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 48. ಮೈನಸ್ 1 ಆ ಕಡೆ ಹೋದ್ರೆ ಪ್ಲಸ್ 1 ಆಗುತ್ತೆ. ಸೊ m ವ್ಯಾಲ್ಯೂ ಈಸ್ ಈಕ್ವಲ್ ಟು 49. ಸರಿನಾ? 49 ಜನ ಬೇಕು ಅಂತ ಹೇಳ್ತಾ ಇದ್ದೆ. ಫೈಂಡ್ ದ ಮಿನಿಮಮ್ ನಂಬರ್ ಆಫ್ ಪರ್ಸನ್ ಅಂತ ಹೇಳ್ತಾ ಇದೆಯಲ್ಲ. ಸೊ ಮಿನಿಮಮ್ 49 ಪೀಪಲ್ಸ್ ಆರ್ ರಿಕ್ವೈರ್ಡ್. ಸರಿನಾ? ಸೊ ಇಷ್ಟು ನೀವು ಪ್ರಾಬ್ಲಮ್ಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದ್ರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಒಂಚೂರು ಡಿಫ್ರೆಂಟ್ ಆಗಿ ಕೊಡ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನು ನೀವು ನೋಡ್ಕೋಬೇಕು. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಗಳ ವಿಡಿಯೋ ಲಿಂಕ್ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.